ದೇವರಾಜ ಗೌಡ ಹೇಳಿದ್ದಾರೆ, ಕಾರ್ತಿಕ್ ಕೊಟ್ಟಂತ ಪೆನ್ ಡ್ರೈವ್ ವಿಡಿಯೋಗಳು ಇದೆಯಲ್ಲ, ಆ ವಿಡಿಯೋಗಳಲ್ಲಿ ಈಗ ಬಿಡುಗಡೆ ಆಗಿರ್ತಕ್ಕಂಥ ವಿಡಿಯೋಗಳೆಲ್ಲ ಆ ಪೆನ್ ಡ್ರೈವ್ ಅಲ್ಲಿ ಇಲ್ವೇ ಇಲ್ವಂತೆ. ಈಗ ಹೊಸ ವಿಡಿಯೋಗಳು ಬಿಡುಗಡೆ ಆಗಿವೆ ಅಂತ. ಈಗ ಅದಕ್ಕೆ ಕಾರ್ತಿಕ್ ಮತ್ತು ದೇವರಾಜಗೌಡನೇ ಇದಕ್ಕೆ ರೂವಾರಿ ಇಬ್ರುವೆ. ಇವರಿಬ್ಬರನ್ನು ಸಹಿತ ಕ್ರಮ ತಗೋಬೇಕು. SIT ಅವರು ಇದನ್ನ ತನಿಖೆ ಸಂಪೂರ್ಣವಾಗಿ ಮಾಡಬೇಕು, ಕ್ರಮ ತಗೋಬೇಕು. ಸರ್, ಇನ್ನೊಂದು ನೀವೊಂದು ರೇವಣ್ಣ ವಿಚಾರವಾಗಿ ಇಂಗ್ಲೆಂಡ್ ಏನೋ ವಿಚಾರವಾಗಿ ಮಾತಾಡಿದ್ರಿ. ಅಂದ್ರೆ ನಿಮ್ಗೆ ರೇವಣ್ಣ ಅವರ ಮೇಲೆ ಏನಾದ್ರು ದ್ವೇಷನೋ ಅಥವಾ ಕುಟುಂಬದ ಮೇಲೆ ಅದು ವಾಸ್ತವಿಕವಾಗಿ ಹೇಳಿದ್ದ ಒಂದು. ಇದಕ್ಕೆ ಈ ಪ್ರಕರಣದಲ್ಲಿ ನಿಮ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಲೆ ಬಹಳ ಜನ. ಅದಕ್ಕೆ ಇಲ್ಲ, ನಾನು ರೇವಣ್ಣ ನನಗೆ ದೇವೇಗೌಡರ ಕುಟುಂಬದ ಬಗ್ಗೆ ಇವತ್ತೂ ಸಹಿತ ದೇವೇಗೌಡರ ಬಗ್ಗೆ ಆದ್ಯ ಗೌರವ ಇದೆ. ನಮಗೆ ನಮ್ಮ ಕುಮಾರಣ್ಣರ ಬಗ್ಗೆ ದೇವೇಗೌಡರು ನನ್ನನ್ನು ಒಂದ್ಸರಿ ಡಸ್ಟ್ಬಿನ್ ಅಂತ ಕರೆದಿದ್ರು. ನಿಮ್ ಗಮನದಲ್ಲಿ ಡಸ್ಟ್ಬಿನ್ ಅಂತ ಕರೆದಿದ್ರು ಅಂದೆ ರೇವಣ್ಣವರು. ಇದು ನನಗೆ ಇಷ್ಟಾದರೂ ಸಹಿತ ನಾನು ಈ ವಿಚಾರ ಎಲ್ಲ ಬಾಯ್ಬಿಟ್ಟಿರಲಿಲ್ಲ. 30 ವರ್ಷಗಳ ಮುಂಚೆ ನನ್ನ ಜೊತೆನಲ್ಲಿ ಇಂಗ್ಲೆಂಡಿಗೆ ಬಂದಿದ್ರು. ಆಗ ಏನು ನಡೆದಿತ್ತು ಅನ್ನೋದನ್ನ ನಾನು ಸುಮ್ಮನೆ ಒಂದು ಲೈನ್ ಹೇಳಿದ್ದೀನಿ. ಯಾಕಂದ್ರೆ ಈಗ ಎನ್ಕ್ವೈರಿ ಮಾಡ್ಲಿಕ್ಕೆ ಅವೇನು ಸಿಗಲ್ಲ, ಸಂಬಂಧ ಇಲ್ಲ. ಹಾಸನದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗಳು ಏನು ನೋಡ್ತಾ ಇದ್ದೀವಿ, ನಾನು ಅಲ್ಲಿ ಎಲ್ಲನೂ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಕುಮಾರಣ್ಣವರು ದೇವೇಗೌಡರು ಈ ರಾಷ್ಟ್ರದಲ್ಲಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ನಮ್ಮ ನಾಯಕರುಗಳು. ಈ ಘಟನೆ ದೇವರಾಜೇಗೌಡ ಫೋಟೋ ಆಗ್ತಾ ಇದ್ದಲ್ಲ, ಕಾರ್ತಿಕ್ ಗೌಡ ಹೇಳ್ತಿದ್ದಲ್ಲ, ಆಗ ಇದು ನಮ್ಮ ಮನೆ ಸಮಸ್ಯೆ ಅಂತ ಕೂತ್ಕೊಂಡು ಭಾಗವಹಿಸಬೇಕಾಗಿತ್ತಲ್ಲ. ನಂಬರ್ 1. ನಂಬರ್ 2, ರೇವಣ್ಣವರು 7 ಸಾರಿಯೋ 8 ಸಾರಿಯೋ ಗೆದ್ದಿರ್ತಕ್ಕಂಥವ್ರು, ಮಾಜಿ ಮಂತ್ರಿ, ಪವರ್ಫುಲ್ ಮಿನಿಸ್ಟರ್ ಆಗಿದ್ದವರು. ಆ ಕುಟುಂಬದ ಬಗ್ಗೆ ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡ್ಬೇಕಾಗಿತ್ತಲ್ಲ. ಅವ್ರ ಅಮ್ಮ ಆಗಲಿ ಅವ್ರ ಅಪ್ಪ ಆಗಲಿ. ಇದನ್ನು ನಾನು ಬುದ್ಧಿ ಹೇಳಿದ್ದೀನಿ ಅಷ್ಟೇ. ರೇವಣ್ಣನಿಗೆ ಯಾಕೆ ಹೇಳಿದೆ ಅಂದರೆ ನಡೆದಿತ್ತಿಂದೆ. ಈಗ ನಡೆದಿದ್ದಕ್ಕೆ 30 ವರ್ಷಕ್ಕೆ ನಾನು ನಿಂತ್ಕೋಗೋಣ. ಆಮೇಲೆ ನಾನು ಯಾಕೆ ಹೇಳಲಿಲ್ಲ ಅಂದರೆ ನನ್ನ ಜೊತೆಲಿ ಹೋಗಿದ್ದು ಶಿವರಾಮೇಗೌಡ ಎಂಥ ಅಯೋಗ್ಯ, ಜೊತೆಲಿ ಹೋಗೋಕೆ ಏನೋ ಒಂದು ತಪ್ಪಾಗ್ಬಿಡುತ್ತೆ, ಅದು ಬಂದಿಲ್ಲೆಲ್ಲ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಹೇಳಿರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.